ನಮಸ್ತೆ ಶಂಕರ. ತುಂಬ ಜನ ಕೇಳ್ತಿರ್ತೀರ, ಸ್ವಾಮಿ ನಾವು ತಿರುಪತಿಗೆ ಹೋಗಿದ್ವಿ ಅಥವಾ ಇನ್ಯಾವುದೋ ಕುಲದೇವರಿಗೆ ಹೋಗಿದ್ವಿ, ಬರ್ತ ದಾರಿಯಲ್ಲಿ ನಮ್ಮ ತಾಯಿ ಮನೆ ಇದೆ ಅಥವಾ ನಮ್ಮ ತವರು ಮನೆ ಇದೆ, ನಮ್ಮ ರಿಲೇಷನ್ ಮನೆ ಇದೆ, ಹೋಗಿ ಬರ್ಬೋದಾ ಅಂತೇಳಿ ಕೇಳ್ತಿರ್ತಾರೆ. ಯಾವತ್ತೂ ಅಷ್ಟೇ ಪುಣ್ಯಕ್ಷೇತ್ರಕ್ಕೆ ನಾವು ಏನಕ್ಕೋಸ್ಕರ ಹೋಗ್ತೀವಿ? ಪುಣ್ಯ ಸಂಪಾದನೆಗೋಸ್ಕರ ಹೋಗ್ತೀವಿ. ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಶೀಘ್ರವಾಗಿ ನಮ್ಮ ಏನು ಕೆಲಸಗಳಿರುತ್ತೋ ಅದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹರಕೆಗಳಾಗಿರ್ಬೋದು, ತುಲಾಭಾರ ಆಗಿರ್ಬೋದು ಅಥವಾ ಮುಡಿ ಸೇವೆ ಆಗಿರ್ಬೋದು, ಇದನ್ನು ಮಾಡಿಸಿದ ಮೇಲೆ ಅನ್ಯರ ಮನೆಗೆ ಹೋಗಬಾರದು. ಯಾವತ್ತೂ ಕೂಡ ಅವ್ರು ನಿಮ್ಮ ತಾಯಿ ಮನೆ ಆಗಿರ್ಬೋದು, ತವರು ಮನೆ ಆಗಿರ್ಬೋದು, ಅದು ಯಾವತ್ತೂ ಕೂಡ ಅದು ನಿಮ್ಮ ಮನೆ ಆಗಿರೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಆ ರೀತಿಯಾದಂಥ ಯಾತ್ರೆಗಳನ್ನು ಮುಗಿಸಿದ ಮೇಲೆ ನಿಮ್ಮ ಮನೆಗೆ ಬರಬೇಕು. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೋದಾ ಅಂತ. ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಫಸ್ಟ್ ತಿರುಪತಿಗೆ ಹೋಗಿ ಆಮೇಲೆ ಕಾಳಹಸ್ತಿಗೆ ಹೋಗಬೇಕು. ಕಾಳಹಸ್ತಿಗೆ ಹೋದ್ಮೇಲೆ ಬೇರೆ ಎಲ್ಲೂ ಹೋಗಬಾರ್ದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೂ ಅಷ್ಟೇ ಬೇರೆ ಎಲ್ಲೂ ಹೋಗಬಾರ್ದು, ಮನೆಗೆ ಬರಬೇಕು. ಶುಭವಾಗಿ.